ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಲೂಗೆಡ್ಡೆ ಕುರ್ಮಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ನಮ್ಮನೆ ಇದು ಫೇವ್ರೆಟ್ ಕುರ್ಮಾ ಅಂತಲೇ ಹೇಳ್ಬೋದು. ಸೊ ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಫಸ್ಟ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿ, ಒಂದು ಈರುಳ್ಳಿ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದನ್ನು ಪಕ್ಕಕ್ಕಿಡಿ ಆರಬೇಕು. ಅದಕ್ಕೆ ನೆಕ್ಸ್ಟು ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ 2 ಪೀಸ್ ಚಕ್ಕೆ, 1 ಏಲಕ್ಕಿ, 3 ಲವಂಗ ಮತ್ತು ತೆಂಗಿನಕಾಯಿ. ನಾನಿಲ್ಲಿ ಕೊಬ್ಬರಿ ಇದ್ದಿದ್ದರಿಂದ ಸ್ವಲ್ಪ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ಹಸಿ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಣ್ಣೆಲಿ ಫ್ರೈ ಮಾಡಿರುವಂತಹ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಇದು ಆರಿದ್ಮೇಲೆ ನೆಕ್ಸ್ಟು ಆಮೇಲೆ ಜಾರ್ಗೆ ಹಾಕೋಬೇಕು. ಬಿಸಿದಾಕಿದ್ರೆ ಎಣ್ಣೆ ಇರೋದ್ರಿಂದ ಹೊಗೆ ಬರುತ್ತೆ ರುಬ್ಬನಾಗ. ಇವಾಗ ಇಷ್ಟನ್ನು ಹಾಕ್ಕೊಂಡು ನಾನು ಇದ್ರ ಜೊತೆಗೆ ಸ್ವಲ್ಪ ಅಡುಗೆ ಅರಿಶಿನ ಪುಡಿನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಇದನ್ನು ಪೇಸ್ಟ್ ಥರ ರುಬ್ಕೋಬೇಕು. ಸೊ ಇವಾಗ ಇದು ರುಬ್ಬಿದ್ದಾಗಿದೆ. ನೆಕ್ಸ್ಟು ನಾವು ಒಗ್ಗರಣೆ ರೆಡಿ ಮಾಡೋಣ. ನಾನು ಮೆಣಸಿನ್ಕಾಯಿ ಫ್ರೈ ಮಾಡಿದ್ನಲ್ಲ, ಅದೇ ಎಣ್ಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಹೇಳಬೇಕು ಅಂತಂದರೆ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ಕೂಡ ಸೂಪರ್ ಕುರ್ಮಾ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾನು ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಮಕ್ಕಳು ಕೇಳಿ ಮಾಡಿಸ್ಕೋತಾರೆ. ಆದರೆ ಮಕ್ಕಳು ತಿನ್ನುವಾಗ ಸ್ವಲ್ಪ ಖಾರ ಕಮ್ಮಿನೇ ಯೂಸ್ ಮಾಡಿ. ಸೊ ಇವಾಗ ಈ ಟೊಮೊಟೊ ಎಲ್ಲ ನೀಟಾಗಿ ಬೆಂದೋಗಿದೆ. ಇವಾಗ ಇದಕ್ಕೆ ನಾನು ರುಬ್ಬಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ. ಖಾರನ ಫ್ರೈ ಮಾಡೋ ಅಗತ್ಯ ಇಲ್ಲ. ಸೊ ಇವಾಗ ಇದನ್ನಷ್ಟು ನೀಟಾಗಿ ತಿರುಗಿಬಿಟ್ಟು ಇದಕ್ಕೆ ಜಾರನ್ನ ತೊಳ್ಕೊಂಡು ಎಷ್ಟು ನೀರು ಹಾಕೋತೀವಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ 1-2 ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. ಇದು 1-2 ಕುದಿ ಬಂದಮೇಲೆ ನೆಕ್ಸ್ಟು ಬೇಯಿಸಿ ಸಿಪ್ಪೆ ತೆಗೆದಿರೋಂಥ ಆಲೂಗೆಡ್ಡೆನ ನಾನಿಲ್ಲಿ ಚಿಕ್ಕದಾಗಿ ಪೀಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಅದು ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂತಹ ಆಲೂಗೆಡ್ಡೆ ಪೀಸ್ನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಆಲೂಗೆಡ್ಡೆ ಹಾಕಿದ್ಮೇಲೆ ಕೂಡ 1-2 ಕುದಿ ಕುದಿಸಿದ್ರೆ ಫ್ರೆಂಡ್ಸ್ ಖಾರ ರೆಡಿ. ಸೊ ಇನ್ನು ಇದೇನು ಮಾಡೋಂಗಿಲ್ಲ. ಹೇಳಬೇಕು ಅಂತ ಅಂದರೆ ಇದು ತಣ್ಣಗಾಗ್ತಾ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಖಾರ. ಸೊ ಇವಾಗ ಇದು ರೆಡಿಯಾಗಿದೆ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೀವೇ ಮತ್ತೆ ನೆನಪು ಮಾಡ್ಕೋತಾ ಇರ್ತೀರ. ಅಷ್ಟು ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ. ಬೇರೆ ಯಾವುದೇ ಹೊರಗಡೆಯಿಂದ ತಂದಿರೋ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡಿಲ್ಲ. ಎಲ್ಲ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸಿಂದನೇ ಮಾಡಿರೋದು. ಸೊ ಇಲ್ಲಿ ದೋಸೆ ಹಿಟ್ಟು ಕೂಡ ಇವಾಗ ರೆಡಿಯಾಗಿದೆ. ನಾನು ದೋಸೆ ಹಿಟ್ಟಿಗೆ ಏನೇನು ಹಾಕಿದೆ ಅಂತಂದರೆ ಮಾಮೂಲಿ ರೇಷನ್ ಅಕ್ಕಿನ ನೆನೆಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಮೊಸರು ದಾಲು, ಉದ್ದಿನಬೇಳೆ ಮತ್ತು ಮೆಂತ್ಯನ ಹಾಕಿ ನೆನೆ ಇಟ್ಟಿದೆ. ಮಧ್ಯಾಹ್ನ ನೆನೆಸಿ ನೈಟು ರುಬ್ಬಿಟ್ಟಿದೆ ಫ್ರೆಂಡ್ಸ್. ನೈಟು ರುಬ್ಬಿದಾಗ ಅದಕ್ಕೆ ಉಪ್ಪು ಮಾತ್ರ ಹಾಕಿಟ್ಟಿದೆ. ಅರಳುಪ್ಪು ಯೂಸ್ ಮಾಡಿದ್ನಲ್ಲ, ಸೊ ಹಾಗಾಗಿ ಅದು ಸ್ವಲ್ಪ ಕರ್ಕೋಗ್ಲಿ ಅಂತಂದ್ಬಿಟ್ಟು ನಾನು ನೈಟು ಹಿಟ್ಟು ರುಬ್ಬಿದಾಗ ಸೋಡಾ ಯೂಸ್ ಮಾಡೋದಿಲ್ಲ. ಏನಿದ್ರು ಬೆಳಗಿನ ಜಾವ ದೋಸೆ ಮಾಡ್ತೀನಿ ಅನ್ನೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆನೇ ಸೋಡಾ ಹಾಕಿ ಕಲಸಿಡ್ತೀನಿ. ಸೊ ಇವಾಗ ಕ್ರಿಸ್ಪಿಯಾಗಿರುವಂತಹ ದೋಸೆ ಕೂಡ ರೆಡಿ ಆಯಿತು. ಸೊ ಇವಾಗ ಒಂದು ಫಂಕ್ಷನ್ಗೆ ಹೋಗೋದಿದೆ ಫ್ರೆಂಡ್ಸ್. ಇವಾಗ ದೋಸೆ ಎಲ್ಲ ಹಾಕಿಟ್ಬಿಟ್ಟು ನಾನು ಕೂಡ ತಿಂಡಿ ಮುಗಿಸ್ಕೊಂಡು ಸೊ ಫಂಕ್ಷನ್ಗೆ ರೆಡಿ ಆಗಬೇಕು. ಇದ್ಯಾಕೆ ಹಿಂಗ್ ಮನೆ ಒಳಗೆ ಬಂದಿರೋದು? ಒಂದು ಮದುವೆ ಫಂಕ್ಷನ್ ಇದೆ. ನಮ್ಮಮ್ಮ ಮದುವೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ಕೂತಿದ್ದಾರೆ. ನೀನ್ ಬಿಯ್ಯ ಬತ್ತೀಯಾ? ನನ್ನ ಜೊತೆ ಬರಲ್ಲ? ಇನ್ಯಾರ ಜೊತೆ ಹೋಯ್ತಿ? ನೀನ್ ಫಸ್ಟ್ ರೆಡಿ ಆಗಿದಿ, ನಿನ್ ಜೊತೆ ಬರ್ತಾಳೆ. ಈಗ ನೀನ್ ಬಿಟ್ಬಿಟ್ಟೋದ್ರೆ ಇನ್ಯಾರ ಜೊತೆ ಅದಳು? ಹಂಗೆ ಚಂದಾಗ ನಮ್ಮ ತಿನ್ನಕ್ಕೆ. ಸೊ ನಾನು ಊಟ ಮುಗಿಸಿ ಇವಾಗ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆದೆ. ಏನು ಫಂಕ್ಷನ್ನು ಅಂತಂದರೆ ನಮ್ಮ ಮನೆ ಪಕ್ಕ ಪ್ರೆಗ್ನೆಂಟು ಕರೆಯೋಕ್ಕೆ ಹೇಳಿದ್ದಾರೆ ಫ್ರೆಂಡ್ಸ್. ಸೊ ಅಲ್ಲಿಗೆ ಹೋಗೋಕ್ಕೆ ಸಲುವಾಗಿ ನಾನು ರೆಡಿಯಾಗಿದ್ದೀನಿ. ಇವಾಗ ಸರಗಳಾಕಿ ಬೇಜಾರಾಗಿತ್ತು ಅಂತಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಚೈನ್ ಕಿತ್ಕೊಂಡು ಹಾಕೊಂಡಿದ್ದೀನಿ.
ನಿಜವಾಗ್ಲೂ ಈ ಬೇಸಿಗೆಯಲ್ಲಿ ಪಾಪ ಪ್ರೆಗ್ನೆಂಟ್ ಇರೋರಿಗೆ ತುಂಬಾ ಕಷ್ಟ ಫ್ರೆಂಡ್ಸ್, ಫುಲ್ಲು ಸೆಕೆ ಅಲ್ವಾ. ಸೊ ನಾವು ಫಂಕ್ಷನ್ ಮುಗಿಸ್ಕೊಂಡು ಒಳ್ಳೆ ಒಬ್ಬಟ್ಟು ಊಟ ಮಾಡಿಸಿದ್ರು. ಅಡುಗೆ ಕೂಡ ತುಂಬ ಚೆನ್ನಾಗಿತ್ತು. ಈ ವಾರ ನಾನು ಏನು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದ್ದೀನಿ, ಎಲ್ಲ ಫಂಕ್ಷನಲ್ಲೂ ಕೂಡ ಒಬ್ಬಟ್ಟು ಊಟನೇ, ಸಿಹಿ ಊಟ. ಆದರೆ ಎಲ್ಲೂ ಕೂಡ ಯಾವುದೇ ಊಟ ಚೆನ್ನಾಗಿಲ್ಲ ಅನ್ನೋಂಗಿಲ್ಲ ಫ್ರೆಂಡ್ಸ್. ಎಲ್ಲ ಸಿಹಿ ಊಟ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಅಡುಗೆ ಊಟನೂ ಕೂಡ ನನಗೆ ಇಷ್ಟ ಆಯಿತು. ನಾನು ವೆಜ್ ಊಟ ಇಷ್ಟಪಡೋಷ್ಟು ನಾನು ನಾನ್ ವೆಜ್ ಊಟನ ಜಾಸ್ತಿ ಇಷ್ಟಪಡಲ್ಲ. ಒಂದೊಂದು ವೆಜಿಟೇಬಲ್ಸಲ್ಲೂ ಒಂದೊಂದು ಥರ ಅಡುಗೆನ ಮಾಡ್ಬೋದು. ಆದರೆ ನಾನ್ ವೆಜ್ಜಲ್ಲಿ ಏನಪ್ಪ ಅಂತಂದರೆ ಏನೇ ವೆರೈಟೀಸ್ ಮಾಡಿದ್ರೂ ಅದು ಎಲ್ಲನೂ ನಾನ್ ವೆಜ್ಜಲ್ಲೇ ಮಾಡಬೇಕು. ಸೊ ಹಾಗಾಗಿ ನಾನು ಜಾಸ್ತಿ ವೆಜ್ನ ಇಷ್ಟಪಡ್ತೀನಿ. ಇನ್ನೇನು ಮಾಡೋಕ್ಕೆ ಈಗ ಆಚೆಗೆ ಹಾಕ್ಬಿಟ್ಟು ಬರೋದು ಇವನ್ನ. ಇನ್ನೊಂದ್ಸತಿ ಇಕ್ಕೋಗನೆ ಬೇಡ, ಬರ್ದಿನೋ ನಾಳೆಗೆ ಇಕ್ಕೋಗನ. ಸರಿ, ನೀನು ಬರ್ತೀಯಾ ಎಲ್ಲಿಗೆ? ಹಂಗಂದ್ರೆ ನೀನು ಕರ್ಕೋಗಲ್ಲ ನಾನು, ನೀನು ಕರ್ಕೊಂಡೋಗಲ್ಲ ನಾನು. ಏನು ಮಾಡಕ್ಕೆ ನೀನು? ಅಡಿಕೆ ಪಟ್ನ ಕೊಡ್ತೀಯಾ? ಕೊಡು ಮತ್ತೆ, ನಾನೇ ಹೇಳ್ತೀನಿ ಕೊಡು. ಚಾಕ್ ಬೇಡ ಬಾ. ಅಡಿಕೆ ಪಟ್ನ ಅರಿಯಕ್ಕೆ ನಾನು ನಮ್ಮ ಬೇಬಿನ ಕರ್ಕೊಂಡು ಹೋಗ್ತೀನಿ ಫಂಕ್ಷನ್ಗೆ. ಟೆಂಪಲ್ ಹೋಗಿ ಬರೋದಲ್ವಾ ಅಂತ ಅಂದ್ಕೊಂಡೆ. ನಮ್ಮಮ್ಮ ಬೇಡ ಶೆಕೆ, ಸುಮ್ಮನೆ ಏನಕ್ಕೆ ಆ ಕಡೆಯಿಂದ ಈ ಕಡೆಯಿಂದ ಓಡಾಡಿಸಿ ಮಗಿನ ಮನೇಲಿ ಇರಲಿ, ಎಲ್ಲರೂ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋಗಿತ್ತು. ಸೊ ಹಾಗಾಗಿ ನಮ್ಮ ಬೇಬಿನ ಬಿಟ್ಬಿಟ್ಟೋಗಿದೆ ಫ್ರೆಂಡ್ಸ್. ನಾನು ಫಂಕ್ಷನ್ ಮುಗಿಸ್ಕೊಂಡು ಬಂದಾಗ ನನ್ನ ಮಗ ವಾಟರ್ ಮೆಲನ್ ಜ್ಯೂಸ್ ಮಾಡಿ ಇಟ್ಟಿದ್ದ. ಈ ಬೇಸಿಗೆ ಕಾಲಕ್ಕೆ ಈ ಜ್ಯೂಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನನಗೂ ಬಿಸಿಲಲ್ಲಿ ಬಂದು ದಾಹ ಆಗಿತ್ತು ಫ್ರೆಂಡ್ಸ್. ಈ ಸೆಕೆಲಿ ಎಷ್ಟೇ ತಣ್ಣೀರು ಕುಡಿದು ಅಂತ ಅನಿಸೋದೇ ಇಲ್ಲ. ಈ ಥರ ಫಂಕ್ಷನ್ಗಳೇನಾದರೂ ಅಟೆಂಡ್ ಮಾಡಿಬಿಟ್ಟು ಬಂದಾಗ ತಣ್ಣಗೇನಾದರೂ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನಿಸ್ತಿರ್ತದೆ. ಸೊ ನಾನು ಅದಕ್ಕೆ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿದ್ಮೇಲೆ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಫ್ರೆಂಡ್ಸ್ ಬಿಸಿಲಿಂದ ಬಂದಿದ್ದಕ್ಕೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಇದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.